morning, students. Today we are going to discuss about the unplanned accumulation and unplanned decumulation. Unplanned accumulation and unplanned decumulation. Unplanned accumulation and unplanned decumulation of inventories. ಏನು ಇನ್ವೆಂಟರೀಸ್ ಅಂದ್ರೆ ಇನ್ವೆಂಟರಿ ದಿ ಸ್ಟಾಕ್ ಆಫ್ unsold finished goods during a year that is called inventories ಅಂತ ಕರೀತೀವಿ. ಅಂದ್ರೆ ಉತ್ಪಾದನೆಯಾದ ಸರಕುಗಳು ಮಾರಾಟವಾಗದೇ ಉಳಿದಿರುವ ಉತ್ಪಾದನೆಯಾಗಿದ್ದ ಸರಕುಗಳು ಅಂತ. ಅಂದ್ರೆ ಮಾರಾಟವಾಗದೇ ಉಳಿದಿರುವ ಉತ್ಪಾದನೆ ಮಾಡಿದ ಸರಕುಗಳು ಅಂದ್ರೆ ಫಿನಿಶ್ಡ್ ಗೂಡ್ಸ್. ದಿ ಸ್ಟಾಕ್ ಆಫ್ unsold finished goods in a given period of time or in a year is called inventories. ಇಲ್ಲಿ unplanned accumulation and unplanned decumulation. Write a note on unplanned accumulation and unplanned decumulation ಅಂತ ಹೇಳ್ಬಿಟ್ಟು ನಿಮಗೆ decumulation of inventories ಅಂತ ಬಗ್ಗೆ ನೀವು ಕ್ವಶನ್ ಕೇಳ್ತಾರೆ 4 ಮಾರ್ಕ್ಸ್. ಅವಾಗ ನೀವು ಫಸ್ಟ್ ಏನು ಮಾಡಬೇಕು ಅಂದ್ರೆ ಇನ್ವೆಂಟರಿ ಅಂದ್ರೆ ಮೀನಿಂಗ್ ಬರೀಬೇಕು. ಇನ್ವೆಂಟರೀಸ್ ಏನು ಇನ್ವೆಂಟರೀಸ್ ಅಂದ್ರೆ ದಿ ಸ್ಟಾಕ್ ಆಫ್ ಅನ್ಸೋಲ್ಡ್ ಫಿನಿಶ್ಡ್ ಗೂಡ್ಸ್ ಈಸ್ ಕಾಲ್ಡ್ ಇನ್ವೆಂಟರಿ ಆರ್ ದಿ ಸ್ಟಾಕ್ ಆಫ್ ಅನ್ಸೋಲ್ಡ್ ಫಿನಿಶ್ಡ್ ಗೂಡ್ಸ್ ಆರ್ ಕಾಲ್ಡ್ ಇನ್ವೆಂಟರೀಸ್. ಇವಾಗ ವಾಟ್ ಈಸ್ ಅನ್ಪ್ಲಾನ್ಡ್ ಅಕ್ಯುಮುಲೇಷನ್? On unexpected fall in the sale of finished goods, unexpected fall in the sale of finished goods, there is a stock of inventory increases which is not anticipated by a firm. It is called unplanned accumulation. On unexpected fall in the sales, the stock of finished goods with the firm increases which cannot be anticipated by a firm. It is called unplanned accumulation. ಅಂದ್ರೆ ಒಂದು ಉದ್ಯಮವು ತಾನು ಉತ್ಪಾದಿಸಿದ ಸರಕುಗಳು ಇಂತಿಷ್ಟೇ ಮಾರಾಟವಾಗುತ್ತದೆ ಎಂಬುದು ತನಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ತನ್ನ ಮಾರಾಟದಲ್ಲಿ ಆಗಿರುವ ವ್ಯತ್ಯಾಸದಿಂದಾಗಿ ತಾನು ಉತ್ಪಾದನೆ ಮಾಡಿದ ಸರಕಿನ ಒಂದು ಸಂಗ್ರಹ ಅಧಿಕವಾದರೆ ಅದನ್ನು ಏನು ಕರಿತೀವಿ ಅಂದ್ರೆ ಯೋಜಿತವಲ್ಲದ ಸಂಗ್ರಹ ಅಂತ ಕರಿತೀವಿ. ತಪಸೀಲು ಪಟ್ಟಿ ಇನ್ವೆಂಟರಿ ಅಂದ್ರೆ ಏನಂದ್ರೆ ತಪಸೀಲು ಪಟ್ಟಿ ಅಂತ ಹೇಳ್ಬಿಟ್ಟು ಸಂಗ್ರಹ ಅಂತ ಹೇಳ್ಬಿಟ್ಟು. ಏನೋ ಈ ವರ್ಷ ನಾವು 1000 ವಸ್ತುಗಳನ್ನ ಸೇಲ್ ಮಾಡಬಹುದು ಅನ್ಕೊಂಡಿರ್ತೀವಿ. ಆದ್ರೆ 600 ವಸ್ತುಗಳೇ ಸೇಲ್ ಆಗೋಯ್ತು ಅಂದ್ರೆ ನಿಮಗೆ ಮಿಕ್ಕೋಯ್ತು. ಎಷ್ಟು ಮಿಕ್ಕೋಯ್ತು? 400 ಮಿಕ್ಕೋಯ್ತು. ಆ 400 ನೆನಪಿರ್ತೀವಿ ಅಂದ್ರೆ ಅನ್ಪ್ಲಾನ್ಡ್ ಅಕ್ಯುಮುಲೇಷನ್. ಇಟ್ ಈಸ್ ನಾಟ್ ಆಂಟಿಸಿಪೇಟೆಡ್. ಅಂದ್ರೆ ಇದು ನಮಗೆ ಗೊತ್ತಿರೋದಿಲ್ಲ. 400 ಮಿಕ್ಕೋಗುತ್ತೆ, ನಾವು 1000 ಸೇಲ್ ಮಾಡಬೇಕು ಅಂತ ನಾವು 1000 ಪ್ರೊಡ್ಯೂಸ್ ಮಾಡಿದೀವಿ. ಆದರೆ ಡ್ಯೂ ಟು ದ ಫಾಲ್ ಇನ್ ದ ಸೇಲ್ಸ್ ಅಂದ್ರೆ ಮಾರಾಟದ ಕೊರತೆಯಿಂದಾಗಿ ಬಿಕಾಸ್ ಆಫ್ low rate of demand or any other reasons, due to the fall in the sales, the stock of finished goods increases. That is, but which cannot be expected by a firm. It is unexpected. So it is called unplanned accumulation. Unplanned accumulation. This can be illustrated or this can be explained with the help of the following example. Suppose
A firm start the production with an inventory of 100 shirts in a current year. 100 shirts in a current year. It aims to sell 1,000 shirts. It aims to sell 1,000 shirts in this year. So it can produce 1,000 shirts plus 100 shirts. 1,000 shirts plus 100 shirts, that is equal to 1,100. ಅಂದ್ರೆ ಅರ್ಥ ಮಾಡ್ಕೋಬೇಕು, ಒಂದು ಉದ್ಯಮ ತಾನು 100 ಶರ್ಟುಗಳನ್ನ ಇನ್ವೆಂಟರಿ ಇಟ್ಕೊಂಡು ತಾನು ಈ ವರ್ಷದಲ್ಲಿ 1000 ಶರ್ಟುಗಳನ್ನ ಮಾರಾಟ ಮಾಡಬೇಕು ಎಂದುಕೊಂಡು 1000 ಶರ್ಟುಗಳನ್ನ ಉತ್ಪಾದನೆ ಮಾಡ್ತದೆ ಒಂದು ಉದ್ಯಮ, ಒಂದು ಗಾರ್ಮೆಂಟ್ ಅನ್ಕೊಳ್ಳಿ. ಆವಾಗ 100 ಶರ್ಟುಗಳು ಸ್ಟಾಕ್ ಇಟ್ಕೊಂಡು 1000 ಶರ್ಟುಗಳನ್ನು ಸೇಲ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಉತ್ಪಾದನೆ ಮಾಡಿದ್ದು ಎಷ್ಟು? 1,100 ಶರ್ಟ್ಸ್. ಅಥವಾ 1,000 ಶರ್ಟ್ಸ್ ಅನ್ನ ಉತ್ಪಾದನೆ ಮಾಡಿ 100 ಶರ್ಟುಗಳನ್ನು ಇಟ್ಕೊಂಡು 100 ಶರ್ಟುಗಳು ಇನ್ವೆಂಟರಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1,000 ಶರ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ. Due to the fall in the sale of shirts, a firm is able to sell only 600 shirts in that year. Then how many shirts are inventory? That is 400 shirts. 400 shirts are inventories. ಅಂದ್ರೆ 400 ಶರ್ಟ್ಗಳು ಉಳಿದೋಯ್ತು ಪ್ಲಸ್ 100 ಶರ್ಟ್ಸ್ ಇನ್ವೆಂಟರಿ ಇಟ್ಕೋಬೇಕು. 400 ಪ್ಲಸ್ 100 ಏನಾಯ್ತು? 500 ಶರ್ಟ್ಸ್ ಆಗೋಯ್ತು. ಏನು ಬರೀ 100 ಶರ್ಟ್ಗಳು ಇಟ್ಕೊಂಡು ಸ್ಟಾಕ್ ಇಟ್ಕೊಂಡು ಮಿಕ್ಕಿದ್ದು 1000 ಮಾರ್ಕೊಳ್ಳೋಣ ಅಂದ್ಕೊಂಡಿರ್ತಕ್ಕಂಥ ಒಂದು ಉದ್ಯಮದ ಒಂದು ಉದ್ಯಮ ಪರಿಸ್ಥಿತಿ ಏನಾಯ್ತು ಅಂದ್ರೆ 500 ಶರ್ಟ್ಗಳು ಮಿಕ್ಕೋಯ್ತು. ದಿಸ್ ಕೆನಾಟ್ ಬಿ ಆಂಟಿಸಿಪೇಟೆಡ್ ಬೈ ಎ ಫರ್ಮ್. ಇದು ಉದ್ಯಮ ಈ ತರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತಾನು 1000 ಶರ್ಟ್ಗಳನ್ನು ಸೇಲ್ ಮಾಡಿಬಿಡಬೇಕು, 100 ಮಾತ್ರ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು 100 ಸ್ಟಾಕ್ ಇಟ್ಕೊಂಡು 1000 ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ 1000ದಲ್ಲೇ ಸೇಲ್ ಆಗಲ್ಲ, 1000ದಲ್ಲೇ 600 ಮಾತ್ರ ಸೇಲ್ ಆಗುತ್ತೆ, 400 ಉಳಿದೋಗುತ್ತೆ. ಅವಾಗ ಇನ್ವೆಂಟ್ರಿ ಪ್ಲಸ್ ಸೇಲ್ ಆಗಿರ್ತಕ್ಕಂಥ ಎರಡು ಸೇರ್ಕೊಂಡ್ರೆ 500 ಶರ್ಟ್ಗಳು ಉಳಿದೋಯ್ತು. ದಿಸ್ 500 ಈಸ್ ಕಾಲ್ಡ್ ಅನ್ಪ್ಲಾನ್ಡ್ ಅಕ್ಯುಮುಲೇಷನ್. ನೋಡಿ, 100ಕ್ಕೆ 400 ಸೇರೋದು ಅಕ್ಯುಮುಲೇಷನ್ ಡಿಕ್ಯುಮುಲೇಷನ್. 100ಕ್ಕೆ 400 ಸೇರಿರುವುದು ದಟ್ ಈಸ್ ಕಾಲ್ಡ್ ಅಕ್ಯುಮುಲೇಷನ್. ಸೇರಿಸುವುದು. ಅಕ್ಯುಮುಲೇಷನ್ ಅಂದ್ರೆ ಏನು? ಸೇರಿಸುವುದು. ಡಿಕ್ಯುಮುಲೇಷನ್ ಅಂದ್ರೆ ಏನು? ಇರೋದ್ರಲ್ಲೇ ಕಡಿಮೆ ಆಗುವುದು ಅಂತ. ಇದು ಅಕ್ಯುಮುಲೇಷನ್ ಎಕ್ಸಾಂಪಲ್. ಅನ್ಪ್ಲಾನ್ಡ್ ಅಕ್ಯುಮುಲೇಷನ್ ನೋಡಿ ಯಾವ ತರ ಬರೀಬೇಕು? ಆನ್ ಅನ್ಎಕ್ಸ್ಪೆಕ್ಟೆಡ್ fall in the sale of firms finished goods, so the stock of finished goods increases. It cannot be anticipated by a firm. This is called unplanned accumulation. This can be explained with the help of the following example. Suppose a firm wants to start the production with an inventory of 100 shirts. It aims to sell 1,000 shirts in the current year. Due to fall in the sale of shirts, the firm is able to sell only 600 shirts. So the firm will have 400 shirts of inventory because of unexpected fall in the sales. Now the total stock of inventory held by the firm is 400 plus 100, that is equal to 500. This is called unplanned accumulation. This kind of accumulation cannot be expected by a firm. ಇದು unplanned accumulation. Next, unplanned decumulation ಅಂದ್ರೆ ಏನು? ಡಿಕ್ಯುಮುಲೇಷನ್ ಅಂದ್ರೆ ಕಡಿಮೆ ಆಗೋದು. What is unplanned accumulation? Unexpected rise in the sale of finished goods. Unexpected rise in the sale of finished goods. The stock of finished goods decreases, which cannot be anticipated by a firm. ಅಂದ್ರೆ ಉದ್ಯಮವು ತಾನು ಉತ್ಪಾದಿಸಿದ ಸರಕುಗಳಿಗೆ ಆಕಸ್ಮಿಕವಾಗಿ ಬೇಡಿಕೆ ಹೆಚ್ಚಾಗಿದ್ದಕ್ಕಾಗಿ ತನ್ನಲ್ಲಿ ಉಳಿಯುವ ಸರಕಿನ ಪ್ರಮಾಣದಲ್ಲಿ ಕಡಿಮೆಯಾಗುವುದನ್ನು ಏನು ಕರಿತೀವಿ ಅಂದ್ರೆ
ಯೋಜಿತವಲ್ಲದ ತಪಸೀಲು ಪಟ್ಟಿ ಅಂತ ಕರಿತೀವಿ. ಯೋಜಿತವಲ್ಲದ ತಪಸೀಲು ಪಟ್ಟಿ, ಅನ್ಪ್ಲಾನ್ಡ್ ಡಿಕುಮುಲೇಷನ್. ಅನ್ಪ್ಲಾನ್ಡ್ ಡಿಕುಮುಲೇಷನ್, ಅನ್ಎಕ್ಸ್ಪೆಕ್ಟೆಡ್ ರೈಸ್ ಇನ್ ದ ಸೇಲ್ ಆಫ್ ಫಿನಿಶ್ಡ್ ಗೂಡ್ಸ್. So the stock of finished goods held by a firm decreases, which cannot be anticipated by a firm. It is called unplanned decumulation. Unplanned decumulation ಅಂದ್ರೆ ಒಂದು ಉದ್ಯಮವು ತಾನು ಉತ್ಪಾದಿಸಿದ ಸರಕಿನ ಪ್ರಮಾಣ ಪೂರ್ತಿಯಾಗಿ ಮಾರಾಟವಾಗಿ ತಾನು ಇಟ್ಟಿರ್ತಕ್ಕಂಥ ಇನ್ವೆಂಟರಿಯಲ್ಲೂ ಕೂಡ ಸ್ವಲ್ಪ ಮಾರಾಟವಾಗಿಬಿಟ್ರೆ ಅದನ್ನ ಅನ್ಪ್ಲಾನ್ಡ್ ಡಿಕುಮುಲೇಷನ್ ಕರಿತೀವಿ. ಇದು ಅವಾಗ ಉದ್ಯಮಕ್ಕೆ ಗ್ರಹಿಸಿರುವುದಿಲ್ಲ, ಇದು ಪ್ಲಾನ್ ಇರುವುದಿಲ್ಲ, ಇದಕ್ಕೆ ಉದ್ಯಮ ಈ ತರ ಆಗುತ್ತೆ ಅಂತ ಅನ್ಕೊಂಡಿರುವುದಿಲ್ಲ ಉದ್ಯಮ. ಅದನ್ನ ಏನು ಕರಿತೀವಿ ಅಂದ್ರೆ ಅನ್ಪ್ಲಾನ್ಡ್ ಡಿಕುಮುಲೇಷನ್ ಕರಿತೀವಿ. ಫಾರ್ ಎಕ್ಸಾಂಪಲ್, ದ ಫರ್ಮ್ ವಿಲ್ ಸ್ಟಾರ್ಟ್ ದ ಪ್ರೊಡಕ್ಷನ್ ವಿತ್ ಆನ್ ಇನ್ವೆಂಟರಿ ಆಫ್ 100 shirts. It aims to sell 1000 shirts in a year, in the current year. So it produces 1000 shirts. Due to unexpected rise in the sales of, due to more demand for the shirts in the market, the sale of shirts increases. So the firm will sell 1000 shirts of its production and 50 shirts of its inventory. 50 shirts of its inventory. Totally the firm is able to sell 1050 shirts. So the inventory, the stock of inventory is decreases, which cannot be expected by a firm. ಇದು ಎಕ್ಸ್ಪೆಕ್ಟ್ ಆಗಿರಲಿಲ್ಲ ಈ ತರ ಆಗುತ್ತೆ ಅಂತ. This is called unplanned accumulation. This is called unplanned accumulation. ಅಂದ್ರೆ ಒಂದು ಉದ್ಯಮ ತಾನು 100 ಶರ್ಟುಗಳನ್ನ ಸ್ಟಾಕ್ ಇಟ್ಕೋಬೇಕು. ಈ ವರ್ಷ 100 ಶರ್ಟುಗಳು ಸ್ಟಾಕ್ ಇಟ್ಕೊಂಡು 1000 ಶರ್ಟುಗಳನ್ನ ಉತ್ಪಾದನೆ ಮಾಡಿ 1000 ಸೇಲ್ ಮಾಡೋಣ ಅಂದ್ಕೊಂಡಿರ್ತದೆ. ಹಾಗಾದ್ರೆ ಶರ್ಟುಗಳಿಗೆ ಬೇಡಿಕೆ ಹೆಚ್ಚಾಗ್ಬಿಟ್ಟು 1000 ಶರ್ಟುಗಳ ಜೊತೆಗೆ ತಾನು ಇನ್ವೆಂಟರಿ ಇಟ್ಕೊಂಡಿರುವ 100 ಶರ್ಟುಗಳಲ್ಲಿ ಇನ್ನು 50 ಶರ್ಟುಗಳು ಸೇಲ್ ಆಗೋಯ್ತು. ಬಿಕಾಸ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ರೈಸ್ ಇನ್ ದ ಸೇಲ್ಸ್. ಆಕಸ್ಮಿಕವಾಗಿ ಬೇಡಿಕೆಯಲ್ಲಿ ಮಾರಾಟದಲ್ಲಿ ಹೆಚ್ಚಾಗಿದ್ದಕ್ಕಾಗಿ ತಾನು ಇಟ್ಕೊಂಡಿರ್ತಕ್ಕಂಥ ಸ್ಟಾಕ್ ಅಲ್ಲೂ ಕೂಡ 50 ಶರ್ಟುಗಳು ಸೇಲ್ ಆಗುತ್ತವೆ. ಆದ್ರಿಂದ ಇನ್ವೆಂಟರಿಯಲ್ಲಿ ಕಡಿಮೆ ಆಯಿತು. ಇನ್ವೆಂಟರಿಯಲ್ಲಿ ಹೆಚ್ಚಾಗಿದ್ದಲ್ಲ, ಇನ್ವೆಂಟರಿಯಲ್ಲಿ ಕಡಿಮೆ ಆಯಿತು ಅಂದ್ರೆ ಡಿಕುಮುಲೇಷನ್, ಅನ್ಪ್ಲಾನ್ಡ್ ಡಿಕುಮುಲೇಷನ್. ಈ ತರ ಆಗುತ್ತೆ ಅನ್ಕೊಂಡಿರಲಿಲ್ಲ. 1000 ಶರ್ಟುಗಳು ಮಾತ್ರ ಸೇಲ್ ಆಗುತ್ತೆ, 100 ಇಳಿತಾರೆ ಅನ್ಕೊಂಡಿತ್ತು. ಆದ್ರೆ 1000ನೂ ಸೇಲ್ ಆಗೋಯ್ತು, 100ರಲ್ಲಿ 50 ಸೇಲ್ ಆಗೋಯ್ತು. ಇದನ್ನ ಏನ್ ಕರಿತೀವಿ ಅಂದ್ರೆ ಅನ್ಪ್ಲಾನ್ಡ್ ಡಿಕುಮುಲೇಷನ್ ಅಂತ ಕರಿತೀವಿ. ಅನ್ಪ್ಲಾನ್ಡ್ ಡಿಕುಮುಲೇಷನ್ ಇದು ಪ್ಲಾನ್ ಅಲ್ಲಿ ಇಲ್ಲ, ಇದು ಈ ತರ ಆಗುತ್ತೆ ಅಂತ ಇಲ್ಲ. ಇಲ್ಲೇನಾಗಿತ್ತು, 100 ಶರ್ಟುಗಳು ಇನ್ವೆಂಟರಿ ಇಟ್ಕೋಬೇಕು, 1000 ಸೇಲ್ ಮಾಡ್ಬೇಕು ಅಂದ್ಕೊಂಡು 100 ಹಂಗೆ ಉಳಿದೋಯ್ತು, 1000ದಲ್ಲಿ 400 ಉಳಿದೋಯ್ತು. ಹಾಗಾದ್ರೆ 100 ಪ್ಲಸ್ 400 ಎಷ್ಟಾಗುತ್ತೆ, 500. ಅಂದ್ರೆ 100ಕ್ಕೆ 400 ಆಡ್ ಆಯ್ತಲ್ವಾ, 100ಕ್ಕೆ 400 ಏನಾಯ್ತು, ಆಡ್ ಆಗೋಯ್ತು. ಅದರಿಂದ ಇದನ್ನ ಕರಿತೀವಿ ಅಂದ್ರೆ ಅಕ್ಯುಮುಲೇಷನ್ ಕರಿತೀವಿ. ಅಕ್ಯುಮುಲೇಷನ್ ಅಂದ್ರೆ ಆಡಿಂಗ್ ಆಗೋದು. ಡಿಕುಮುಲೇಷನ್ ಅಂದ್ರೆ ಸೇಮ್ ಎಕ್ಸಾಂಪಲ್. 100 ಶರ್ಟುಗಳು ಇನ್ವೆಂಟರಿ ಇಟ್ಕೋಬೇಕು, 1000 ಶರ್ಟುಗಳು ಪ್ರೊಡ್ಯೂಸ್ ಮಾಡಿದ್ದು ಸೇಲ್ ಮಾಡ್ಬೇಕು ಅಂದ್ಕೊಂಡು, ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆಗೋಗಿ ಸೇಲ್ಸ್ 1000 ಬದಲು 1000 ಆಗೋಯ್ತು, 100ರಲ್ಲಿ ಇರ್ತಕ್ಕಂಥ 50 ಶರ್ಟುಗಳು ಆಗೋಯ್ತು. ಅವಾಗ ಇನ್ವೆಂಟರಿ ಕಡಿಮೆ ಆಗೋಯ್ತು, ಇನ್ವೆಂಟರಿ ಹೆಚ್ಚಾಗೋದು ಏನಾಯ್ತು, ಕಡಿಮೆ ಆಯ್ತು. ಅಂದ್ರೆ ನೆನಪಿಟ್ಟು ಅಂದ್ರೆ ಅನ್ಪ್ಲಾನ್ಡ್ ಡಿಕುಮುಲೇಷನ್. ಇದು ಉದ್ಯಮಕ್ಕೆ ಗೊತ್ತಿರುವುದಿಲ್ಲ, ಅದರಿಂದ ಇದನ್ನ ಏನ್ ಕರಿತೀವಿ ಅಂದ್ರೆ ಅನ್ಪ್ಲಾನ್ಡ್ ಅಕ್ಯುಮುಲೇಷನ್ ಅಂಡ್ ಅನ್ಪ್ಲಾನ್ಡ್ ಡಿಕುಮುಲೇಷನ್ ಅಂತ ಕರಿತೀವಿ. ಇದು 4 ಮಾರ್ಕ್ಸ್. ಮೀನಿಂಗ್ ಬರೆಯೋದು, ಎಕ್ಸಾಂಪಲ್ ಬರೆಯೋದು. ಮೀನಿಂಗ್ ಬರೆಯೋದು, ಎಕ್ಸಾಂಪಲ್. ಇದಕ್ಕೆ 1 2 ಮಾರ್ಕ್ಸ್ ಕೊಡ್ತಾರೆ, ಇದಕ್ಕೆ 1 2 ಮಾರ್ಕ್ಸ್ ಕೊಡ್ತಾರೆ. 4 ಮಾರ್ಕ್ಸ್ ಕ್ವಶನ್.